ನಾನು ನಿಮ್ಮ ಪ್ರೀತಿಯ ಗಿರೀಶ್ ಸರ್ ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರನ್ನ ಸ್ವಾಗತವನ್ನು ಕೋರುತ್ತಾ ಈಗ ನಾನು ಗೋಕಾಕ್ ಫಾಲ್ಸಿಗೆ ಬಂದಿದ್ದೀನಿ. ಗೋಕಾಕ್ ಫಾಲ್ಸಿನ ಒಂದು ಮಹತ್ವವನ್ನು ತಮಗೆ ತಿಳಿಸುವ ಒಂದು ಮಾಡುತ್ತೀನಿ. ಈಗ ಸದ್ಯಕ್ಕೆ ನಾನು ಹೇಳ್ತಿದ್ದೀನಿ, ಗೋಕಾಕ್ ಫಾಲ್ಸ್ ಅನ್ನುವುದು ಕರ್ನಾಟಕ ರಾಜ್ಯದ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನಿಂದ 6 ಕಿಲೋಮೀಟರ್ದಲ್ಲಿ ಗೋಕಾಕ್ ಫಾಲ್ಸ್ ಇದೆ. ನೀವು ನೋಡಬಹುದು, ಇಲ್ಲಿ ಮಕರ ಸಂಕ್ರಾಂತಿಯ ಹಬ್ಬದ ನಿಮಿತ್ತವಾಗಿ ಹಲವಾರು ಪ್ರವಾಸಿಗರು ಈ ಒಂದು ಸ್ಥಳಕ್ಕೆ ಭೇಟಿಯನ್ನು ಕೊಡ್ತಾರೆ. ಸೊ ಮತ್ತೆ 1887ರಲ್ಲಿ ಮೊದಲ ಬಾರಿಗೆ ನಮ್ಮ ಏಷ್ಯಾ ಖಂಡದಲ್ಲಿ ಕರ್ನಾಟಕದಲ್ಲಿ ಬ್ರಿಟಿಷರು ಏನು ಮಾಡಿದ್ರು ಅಂದ್ರೆ ವಿದ್ಯುತ್ತನ್ನು ತಯಾರು ಮಾಡಿದಂಥ ಒಂದು ಸ್ಥಳ ಅಂತ ನಾನು ನಿಮಗೆ ತಿಳಿಸಕ್ಕೆ ಬರ್ತೀನಿ. ನೀವು ಇನ್ನೂ ನೋಡ್ಬೋದು, ಈ ಹಿಂಭಾಗದಲ್ಲಿ ಈ ಬ್ರಿಡ್ಜನ್ನು ನೀವು ನೋಡ್ಬೋದು. ಬ್ರಿಡ್ಜ್ 201 ಫೀಟು ಉದ್ದ ಇದೆ. ಸೊ ಈ ಬ್ರಿಡ್ಜಿನ ಒಂದು ನಿರ್ಮಾಣ ಮಾಡೋದರ ಉದ್ದೇಶ ಏನಪ್ಪಾ ಅಂತಂದ್ರೆ, ಬ್ರಿಟಿಷರು ಇಲ್ಲಿ ಕಾರ್ಮಿಕರಿಗೆ ಈ ಊರಿನಿಂದ ಗೋಕಾಕ್ ಫಾಲ್ಸಿಂದ ಬೇರೆ ಊರಿಗೆ ಹೋಗುವಂಥ ಸಂದರ್ಭದಲ್ಲಿ ಅವರಿಗೆ ತೊಂದರೆ ಆಗ್ತಾ ಇತ್ತು. ಅದಕ್ಕೆ ಅವ್ರಿಗೋಸ್ಕರವಾಗಿ ಒಂದು ಬ್ರಿಡ್ಜನ್ನು ಕೂಡ ನಿರ್ಮಾಣವನ್ನು ಮಾಡಿಕೊಟ್ಟಿದ್ದಾರೆ. 1887ರಲ್ಲಿ ಇದನ್ನ ನಿರ್ಮಾಣವನ್ನು ಮಾಡಿದ್ದಾರೆ ಅಂತ ನಾನು ಹೇಳ್ತೀನಿ. ಅದೇ ರೀತಿಯಾಗಿ ತಮಗೆ ತೋರಿಸಲಿಕ್ಕೆ ಬಯಸ್ತೀನಿ. ಇಲ್ಲಿರುವಂಥ ಬಲಭಾಗದಲ್ಲಿ ನೀವು ನೋಡ್ಬೋದು, ಬಲಭಾಗದಲ್ಲಿರುವಂಥ ಒಂದು ಮಹಾಲಿಂಗೇಶ್ವರ ದೇವಸ್ಥಾನ ನೀವು ನೋಡ್ತೀರಾ. ಮಹಾಲಿಂಗೇಶ್ವರ ದೇವಸ್ಥಾನ ಚಾಲುಕ್ಯರ ಕಾಲದಲ್ಲಿ ನಿರ್ಮಾಣಗೊಂಡಂಥ ಒಂದು ದೇವಸ್ಥಾನ ಅಂತ ತಮಗೆ ತಿಳಿಸಕ್ಕೆ ಬಯಸ್ತೇನೆ. ಅದೇ ರೀತಿಯಾಗಿ ಇನ್ನೂ ನಾವು ಗೋಕಾಕ್ ಫಾಲ್ಸಿನ ಒಂದು ಮಾಹಿತಿಯನ್ನು ಕೊಡುವಂಥ ಪ್ರಯತ್ನ ಮಾಡ್ತೀನಿ. ನಿಮ್ಮ ಹೆಸರೇನು ಹೇಳಿ? ಹುಷಾರ್ ದೇವೇಂದ್ರ ಶೆಟ್ಟಿ ಅವರು ನಮ್ಮ ವೀಕ್ಷಕರಿಗೆ ತಿಳಿಸಿ ಗೋಕಾಕ್ ಫಾಲ್ಸಿನ ಒಂದು ಮಹಿತ್ಮೆ ಬಗ್ಗೆ ಹೇಳಿ. ಈಗ ಕಲ್ಯಾಣಿ ಚಾಲುಕ್ಯರ ಕಾಲದಲ್ಲಿ ನಿರ್ಮಾಣವಾದಂಥ ಈ ಮಹಾಲಿಂಗೇಶ್ವರ ದೇವಾಲಯ, ಅದೇ ರೀತಿಯಾಗಿ 1887ರಲ್ಲಿ ಬ್ರಿಟಿಷರ ಕಾಲದಲ್ಲಿ ಈ ಬ್ರಿಡ್ಜನ್ನು ತಯಾರಿಸಿದ್ದಾರೆ. ಅದೇ ರೀತಿಯಾಗಿ 1887ರಲ್ಲಿ ಹತ್ತಿಗಿರಣಿಯನ್ನು ಇಲ್ಲಿ ಗೋಕಾಕ್ ಫಾಲ್ಸಿನಲ್ಲಿ ಸ್ಥಾಪನೆ ಮಾಡಿ ಮತ್ತು ಅದೇ ತರನಾಗಿ 1887ರಲ್ಲಿ ಇಲ್ಲಿ ಗೋಕಾಕ್ ಏಷ್ಯಾ ಖಂಡದಲ್ಲಿ ಪ್ರಪ್ರಥಮವಾಗಿ ಇದನ್ನು ವಿದ್ಯುತ್ತನ್ನು ಉತ್ಪಾದನೆ ಮಾಡುವಂಥ ಕೇಂದ್ರವಾಗಿ ಘೋಷಣೆ ಮಾಡಿದ್ದಾರೆ. ಅದಕ್ಕಾಗಿ ಕರ್ನಾಟಕದ ನಯಾಗರ ಅಂತ ಹೇಳಿ ಮಾಡ್ತಾರೆ ಅನ್ನೋದು ಹೇಳ್ತಾರೆ. ನೋಡಿ, ನಮಗೆ ಒಳ್ಳೆಯ ರೀತಿಯಾಗಿ ದೇವೇಂದ್ರ ಶೆಟ್ಟಿ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅವರಿಗೆ ಧನ್ಯವಾದಗಳು ಹೇಳ್ತಾ, ಈಗ ನೀವು ನೋಡ್ಬೋದು ಹಿಂಭಾಗದಲ್ಲಿ ಸುಮಾರು ಜನ ಪ್ರವಾಸಿಗರು ಬಂದಿದ್ದಾರೆ. ಅದೇ ರೀತಿಯಾಗಿ ನೀವು ನೋಡ್ಬೋದು, ಇಲ್ಲಿ ಘಟಪ್ರಭಾ ನದಿ ಪ್ರತಿ ವರ್ಷ ಹರಿಯೋದ್ರಿಂದ ತುಂಬಕ್ಕೆ ಹರಿತದ ಈ ಒಂದು ನದಿ. ಇದರಿಂದ ಈ ಬ್ರಿಡ್ಜ್ ಏನಾಗಿತ್ತು, ತುಂಬಾ ನೀರು ಬಂದಿರ್ತದೆ. 2019ರಲ್ಲಿ ಮೊದಲ ಬಾರಿಗೆ ಪ್ರವಾಹ ಬಂದಿತ್ತು. ಸೊ ಈಗ ನೋಡ್ಬೋದು ನೀವು, ಇಲ್ಲಿ ಕಾಫಿ ಎಷ್ಟು ತುಂಬಾ ಜನ ಈಗ ಈ ಒಂದು ಸ್ಥಳವನ್ನು ವೀಕ್ಷಣೆ ಮಾಡುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ನೀವು ನೋಡ್ಬೋದು, ಇದರ ಹಿಂಭಾಗದಲ್ಲಿ 1887ರಲ್ಲಿ ಬ್ರಿಟಿಷರು ವಿದ್ಯುತ್ತನ್ನು ತಯಾರು ಮಾಡುವಂಥ ಒಂದು ವ್ಯವಸ್ಥೆಯನ್ನು ಇಲ್ಲಿ ಕೂಡ ಮಾಡಿದ್ರು. ಅದೇ ರೀತಿಯಾಗಿ ನೀವು ನೋಡ್ಬೋದು, ಎಲ್ಲ ಕಡೆ ಈಗ ಜನಸ್ತೋಮ ಕಾಣ್ತಾ ಇದೆ. ಮತ್ತೆ ನಾನು ಹೊಸ ವಿಡಿಯೋಗಳಿಗೆ ತಮ್ಮ ಮುಂದೆ ಬರ್ತೀನಿ ಅನ್ನುವಂಥ ವಿಚಾರವನ್ನು ಹೇಳುತ್ತಾ, ಅಲ್ಲಿವರೆಗೆ ಎಲ್ಲರಿಗೂ ನಮಸ್ಕಾರ.